ಹಾಯ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮುನ್ನಾರಿನ ಸ್ಪೈಸ್ ಗಾರ್ಡನ್ ಹೇಗಿದೆ ಅಂತೇಳಿ ನೋಡುವ. ಈ ಸ್ಪೈಸ್ ಗಾರ್ಡನ್ ಹೆಸರು ಕೇರಳ ಫಾರ್ಮ್ ಅಂತೇಳಿ. ಇಲ್ಲಿಂದ ಕೆಲವು ಸ್ಪೈಸಸ್ ಕೂಡ ನಾವು ತಗೊಂಡು ಬಂದಿದ್ದೇವೆ, ಅದರ ಬಗ್ಗೆನೂ ಇದರಲ್ಲಿ ಹೇಳ್ತೇನೆ. ಇದು ನೋಡಿ, ಇನ್ಸುಲಿನ್ ಪ್ಲ್ಯಾಂಟ್. ಇದರಿಂದ ಇನ್ಸುಲಿನ್ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳ್ತಾರೆ, ಮೆಡಿಸಿನಲ್ ಪ್ಲ್ಯಾಂಟ್. ಇದು ನಟ್ಮೆಗ್ ಅಥವಾ ಜೈಫಲದ್ದು ಟ್ರೀ ಮರ. ಈ ಮರದಲ್ಲಿ ನೋಡಿ, ಇದು ಆರೆಂಜ್ ಕಲರ್ ಅಥವಾ ಯೆಲ್ಲೋ ಕಲರ್ ನಮಗೇನು ಫ್ರೂಟ್ ಥರ ಕಾಣ್ತದೆ. ಇದರ ಒಳಗೆ ಒಂದು ನಟ್ ಥರ ಇದೆ, ಅದೇನೇ ಜೈಫಲ್ ಅಥವಾ ಜಾಯಿಕಾಯಿ. ಗರಂ ಮಸಾಲದಲ್ಲಿ ಇದು ಯೂಸ್ ಆಗುತ್ತೆ. ಕೆಲವು ಸ್ಪೈಸಸನ್ನು ನಾವು ಅಲ್ಲಿಂದ ತಗೊಂಡು ಬಂದಿದ್ದೇವೆ. ಇದು ಬ್ರಹ್ಮಿ ಪ್ಲ್ಯಾಂಟ್. ಈ ಬ್ರಹ್ಮಿ ನಮ್ಮ ಮೆಮೊರಿ ಪವರ್, ನೆನಪಿನ ಶಕ್ತಿ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಅಲ್ಲಿ ಆ ಸ್ಪೈಸ್ ಗಾರ್ಡನಲ್ಲಿ ಒಂದು ಡಿಸ್ಪೆನ್ಸರಿ ಕೂಡ ಇದೆ. ಕನ್ಸಲ್ಟ್ ಮಾಡಲಿಕ್ಕೆ ಒಬ್ಬರು ಡಾಕ್ಟರ್ ಇದ್ದಾರೆ. ಅವರತ್ರ ನಾವು ಕೇಳಿಕೊಂಡು ನಮಗೆ ಬೇಕಾದ ಮೆಡಿಸಿನ್, ಈ ಆಯುರ್ವೇದಿಕ್ ಮೆಡಿಸಿನ್ ನಾವು ಅಲ್ಲಿಂದ ತಗೊಂಡು ಬರ್ಬೋದು ಯೂಸ್ ಮಾಡಲಿಕ್ಕೆ. ಸೊ ಇದು ನಾವು ಅವರು ಬ್ರಹ್ಮಿಯದ್ದು ಯೂಸಸ್ ಏನಂತ ನಮಗೆ ಹೇಳಿದರು. ಆದ್ದರಿಂದ ನಾವು ಈ ಪೌಡರನ್ನು ತಗೊಂಡು ಬಂದಿದ್ದೇವೆ. ಅದೇ ಥರ ಇದು ಮಿಲ್ಕ್ ಥಿಸಲ್ ಅಂತೇಳಿ, ಇದು ಕೂಡ ಮೆಡಿಸಿನಲ್ ಪ್ಲ್ಯಾಂಟ್. ಮತ್ತು ಅಶ್ವಗಂಧ ಕೂಡ ಆಯುರ್ವೇದಿಕಲ್ಲಿ ತುಂಬ ಯೂಸ್ಫುಲ್ ಆಗಿದೆ. ಇದು ಪೌಡರ್ ನಾವು ಮಂಗಳೂರಿನಲ್ಲಿ ಪರ್ಚೇಸ್ ಮಾಡಿದ್ದು. ಆದರೆ ಅವರು ಅಲ್ಲಿ ನಾವು ಸ್ಪೈಸ್ ಗಾರ್ಡನ್ ಸುತ್ತುವಾಗ ಅಲ್ಲಿ ಅದು ಗೈಡ್ ನಮಗೆ ಅಶ್ವಗಂಧದ ಯೂಸಸ್ ಹೇಳಿದರು. ಅದಕ್ಕೋಸ್ಕರ ನಾವು ಟ್ರೈ ಮಾಡಲಿಕ್ಕೆ ಅಂತೇಳಿ ಮಂಗಳೂರಿನಲ್ಲಿ ಪುನಃ ನಾವು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಕೇಳಿ ಆಮೇಲೆ ಈ ಪೌಡರನ್ನು ತಗೊಂಡು ಬಂದಿದ್ದೇವೆ. ಇದು ಕೊಕ್ಕೋ ಟ್ರೀ. ಈ ಕೋಕೋ ಬೀನ್ಸ್ ಹಣ್ಣಾದ ಮೇಲೆ, ರೈಪಾದ ಮೇಲೆ ಚಾಕ್ಲೇಟ್ ಮಾಡಲಿಕ್ಕೆ, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಇದು ತುಂಬ ಯೂಸ್ ಆಗುತ್ತೆ. ಆಮೇಲೆ ಇದು ಕಾರ್ಡಮಮ್ ಅಥವಾ ಇಲೈಚಿ ಪ್ಲ್ಯಾಂಟ್. ಈ ಪ್ಲ್ಯಾಂಟಲ್ಲಿಯೇ ಇಲೈಚಿ ಆಗೋದು, ಏಲಕ್ಕಿ. ಅಲ್ಲಿಂದ ನಾವು ಫ್ರೆಶ್ ಏಲಕ್ಕಿ ಕೂಡ ತಗೊಂಡು ಬಂದಿದ್ದೇವೆ. ತುಂಬ ಒಳ್ಳೆಯದಿದೆ, ಪರಿಮಳ ಇದೆ ಹಾಗೂ ಫ್ರೆಶ್ ಆಗಿದೆ. ಇದು ಶತಾವರಿ ಹಾರ್ಮೋನಲ್ ಇಂಬ್ಯಾಲೆನ್ಸಿಗೆ ಆಯುರ್ವೇದಿಕಲ್ಲಿ ಮೆಡಿಸಿನ್ ಆಗಿ ತಗೊಳ್ತಾರೆ. ಇನ್ನಿದು ರೆಡ್ ಸ್ಯಾಂಡಲ್. ಈ ಪುಷ್ಪ ಮೂವಿಯಲ್ಲಿ ತೋರಿಸಿದ್ದಾರೆ ನೋಡಿ, ಅದೇ ರೆಡ್ ಸ್ಯಾಂಡಲ್, ಅದರದ್ದು ಮರ. ನಾವು ವಿಸಿಟ್ ಮಾಡಿದ ಸ್ಪೈಸ್ ಗಾರ್ಡನ್ ಅಂತ ಹೆಸರು ಕೇರಳ ಫಾರ್ಮ್ ಅಂತೇಳಿ ಮುನ್ನಾರ್ನಲ್ಲಿದೆ. ಇಲ್ಲಿ ತುಂಬ ದೊಡ್ಡದಿದೆ ಇದು ಫಾರ್ಮ್. ಹಾಗೆಯೇ ಇಲ್ಲಿ ತುಂಬ ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇದೆ. ಅಲ್ಲಿ ಒಬ್ಬರು ಗೈಡ್ ಇದ್ದಾರೆ, ನಮಗೆ ಅದು ಪ್ರತಿ ಆ ಪ್ಲ್ಯಾಂಟಿನ ಬಗ್ಗೆ ಅವರು ಇನ್ಫಾರ್ಮೇಷನ್ನು ಕೊಡ್ತಾರೆ. ಸೊ ತುಂಬ ಒಳ್ಳೆಯದಿದೆ ನೋಡಲಿಕ್ಕೆ. ಅಲ್ಲಿಂದ ನೋಡಿ, ಇದು ಕೂಡ ಗರಂ ಮಸಾಲಲ್ಲಿ ಬರುವಂಥ ಒಂದು ಪರಿಮಳದ್ದು ಹೂವು. ಕೆಲವು ನಾವು ತಗೊಂಡು ಬಂದಿದ್ದೇವೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇದನ್ನು ನೀವು ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೂ ಇಂಥದ್ದೇ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮುನ್ನಾರ್ ತುಂಬಾ ಅಮೇಝಿಂಗ್ ಪ್ಲೇಸ್, ಅಂದರೆ ಟೂರಿಸ್ಟಿಕ್ ಪ್ಲೇಸ್. ತುಂಬ ಒಳ್ಳೆದಿದೆ ನೋಡಲಿಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈ ಸ್ಪೈಸಸ್ಸದ್ದು ಪೌಡರ್ ಮನೆಯಲ್ಲಿ ಈಸಿಯಾಗಿ ಹೇಗೆ ನಾವು ಮಾಡಿ ಇಡ್ಬೋದು ಅಂತ ಹೇಳಿ ಇನ್ಫಾರ್ಮೇಷನ್ ಶೇರ್ ಮಾಡ್ತಿದ್ದೀನಿ. ಇಲೈಚಿ ಪೌಡರ್, ಪೆಪ್ಪರ್ ಪೌಡರ್, ಮೆಂತ್ಯ ಪೌಡರ್, ಇವುಗಳನ್ನೆಲ್ಲ ನಾವು ಈಸಿಯಾಗಿ ಮನೆಯಲ್ಲೇ ಮಾಡಿ ಇಡ್ಬೋದು. ಇದರ ವಿಡಿಯೋವನ್ನು ನಾನು ನೆಕ್ಸ್ಟ್ ಶೇರ್ ಮಾಡ್ತೇನೆ. ಇನ್ನು ಮುನ್ನಾರಲ್ಲಿ ಈ ಬೊಟ್ಯಾನಿಕಲ್ ಗಾರ್ಡನ್ ಕೂಡ ತುಂಬ ಒಳ್ಳೆದಿದೆ ನೋಡಲಿಕ್ಕೆ. ನನ್ನ ಪ್ರಕಾರ ನೀವು ಈವ್ನಿಂಗಿಗೆ ಹೋದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಕತ್ತಲೆ ಆಗುವ ಮೊದಲೇ ನಾವು ಒಂದು ರೌಂಡ್ ಹೊಡೆದು ಇಲ್ಲಿ ಬರ್ಬೋದು. ಆಮೇಲೆ ರಾತ್ರಿಗೆ ಪುನಃ ಇಲ್ಲಿ ಲೈಟಿಂಗ್ ಹಾಗೂ ಮ್ಯೂಸಿಕಲ್ ಫೌಂಟೇನ್ ಇರ್ತದೆ, ಅದು ಕೂಡ ಎಂಜಾಯ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್.